ಇವತ್ತು ಗುಲ್ಬರ್ಗದಲ್ಲಿ ಮ್ಯಾಕ್ TMT ಪ್ರೈವೇಟ್ ಲಿಮಿಟೆಡ್ ಮುಂದೆ ಇದ್ದೀವಿ. ಈ ಗೋಡಾನಲ್ಲೇ ಲೋಡಿಂಗ್ ನಮ್ಮದು, ಇಲ್ಲೇ ಲೋಕಲ್ಲು ಮಹಾರಾಷ್ಟ್ರಗೆ. ಸೊ ಇಲ್ಲೇನಪ್ಪ ಆಗಿದೆ ಅಂತ ಅಂದರೆ, ಇದೊಂದು ಇಂಡಸ್ಟ್ರಿಯಲ್ ಏರಿಯಾ ಗುಲ್ಬರ್ಗಾದಲ್ಲಿ. ಇಲ್ಲಿ ನಮ್ಮ ಗಾಡಿ ನಿಂತಿದೆ ನೋಡ್ಬೋದು. ಮತ್ತು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇನ್ ರೋಡು, ಅದೇ ಮೇನ್ ರೋಡು ಹುಮ್ನಾಬಾದು ಕನೆಕ್ಟ್ ಆಗೋದು. ಅದರಿಂದ ಸ್ವಲ್ಪ ಮುಂದೆ ಚೆಕ್ ಪೋಸ್ಟ್ ಇದೆ, ಪೊಲೀಸ್ ಚೌಕಿನೂ ಇದೆ. ಅಲ್ಲಿ ಯಾವುದೋ ಪೊಲೀಸ್ ಇರೋದಿಲ್ಲ ಒಂದು. ಎರಡನೇದೇನಪ್ಪ ಅಂದರೆ, ರಾತ್ರಿ ಸುಮಾರು ಒಂದು 3:30ಗೆ ಇಲ್ಲಿ ಕಳ್ತನ ಮಾಡೋಕ್ಕೆ 4 ಜನ ಮುಸ್ಲಿಂ ಹುಡುಗರು ಬಂದಿದ್ದಾರೆ. ನೋಡಿ, ಈ ಲಾರಿಗೆ ಕಲ್ಲು ಹೊಡೆದೋಗಿದ್ದಾರೆ. ತಲವಾರುಗಳು ತಂದು ಡ್ರೈವರ್ಗೆ ಎದುರಿಸಿದ್ದಾರೆ. ಡ್ರೈವರು ಯಾವಾಗ ಗಾಡಿ ಸ್ಟಾರ್ಟ್ ಮಾಡಿ ಹಾರ್ನ್ ಮಾಡಿ ಗಲಾಟೆ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ, ಮತ್ತು ರಾಡ್ ಎತ್ಕೊಳ್ಳೋಕೆ ಟ್ರೈ ಮಾಡಿದಾಗ ಹುರ್ಕೊಂಡು ಕಲ್ಲು ಹೊಡೆದು ಹೋಗಿದ್ದಾರೆ. ನೋಡಿ, ಹೊರಗಡೆಯಿಂದ ಬಂದಿರೋ ಗಾಡಿಗಳಿಗೆ ಈ ಥರ ಸೇಫ್ಟಿ ಇಲ್ಲ, ಕಳ್ತನ ಆಗುತ್ತೆ ಅಂದರೆ ಒಬ್ಬ ಡ್ರೈವರ್ ಜೀವನ ಅಲ್ವಾ, ಸಾಮಾನ್ಯ ಜನರ ಜೀವನ ಈ ಥರ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗ್ತಾಯಿದೆ ಗುಲ್ಬರ್ಗದಲ್ಲಿ. ಬರೀ ಕಳ್ತನನೇ ಗುಲ್ಬರ್ಗದಲ್ಲಿ. ಸೊ ನೀವು ನೋಡ್ಬೋದು, ಈ ಕಂಪ್ನಿ ಎದುರುಗಡೆನೇ ನಿಂತಿದೆ ಗಾಡಿ. ಕಂಪ್ನಿಯಲ್ಲಿ ಕ್ಯಾಮ್ರಾಗಳು ಇದ್ದಾವೆ, ಬಟ್ ಸ್ಟಿಲ್ ಏನೂ ಯೂಸ್ ಇಲ್ಲ. ನೋಡಿ, ಈ ಥರ ಒಂದು ಕಳ್ತನ ಆಗ್ತಾಯಿದೆ ಅಂದರೆ ಪೊಲೀಸವ್ರು ಏನು ಮಾಡ್ತಾಯಿದ್ದಾರೆ? ಇಲ್ಲಿನ ಲೋಕಲ್ ಜನ ನೋಡಿ, ಲೋಕಲ್ ಕಳ್ಳರು ಈ ಥರ ಮಾಡಿದ್ದಾರೆ. ಪಾಪ ಅವ್ನಿಗೆ 20,000 ಲಾಸು ಒಂದು ಗ್ಲಾಸಿಗೆ. ತಿನ್ನಂಗಲ್ಲ ಉಂಡಂಗಲ್ಲ. ನೋಡಿ, ದುಡ್ಕೊಂಡು ತಿನ್ನೋಕೆ ನನ್ನ ಮಕ್ಳಿಗೆ ಆಗಲ್ಲ. ಈ ಥರದ ಕಳ್ತನ ಮಾಡೋರನ್ನ, ತಲವಾರು ಹಿಡ್ಕೊಂಡು ಓಡಾಡೋರನ್ನ ರಾತ್ರಿ ಹೊತ್ತು ಪೊಲೀಸರು ದಯವಿಟ್ಟು ಚೆಕ್ ಮಾಡಿ, ದಯವಿಟ್ಟು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಂತ ರಿಕ್ವೆಸ್ಟ್. ಸೊ ಈ ವಿಡಿಯೋ ಮೂಲಕ ಇದನ್ನು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಗುಲ್ಬರ್ಗ ಪೊಲೀಸರು ಎಚ್ಚರಿಕೆಯಿಂದ ಸ್ವಲ್ಪ ಸಾಮಾನ್ಯ ಜನರ ಜೀವನಕ್ಕೂ ತೊಂದರೆ ಆಗದೆ ನೋಡ್ಕೋಬೇಕು. ಇಲ್ಲ ಅಂದರೆ ಹಿಂಗೆ ಜಾಸ್ತಿ ಆದರೆ ಸರಿಯಾಗುತ್ತೆ. ಈ ವಿಡಿಯೋ ಮುಖಾಂತರ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಷ್ಟೇ.